ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಫಸ್ಟ್ ಟೈಮ್ ಮಾವ ಇಲ್ಲದೆ ಅಂಗಡಿಲಿ ವ್ಯಾಪಾರ ಮಾಡಕ್ಕೆ ಬಂದಿದ್ದೀವಿ. ಮಾವ ವಾಪಸ್ ಬಂದು ಎಷ್ಟು ಕಲೆಕ್ಷನ್ ಆಯಿತು ಅಂತ ಕೇಳಿದಾಗ ನಾವು ಕೊಡೋ ಉತ್ತರದಿಂದ ಮಾವಂಗೆ ತುಂಬ ಖುಷಿ ಆಗಬೇಕು. ನನಗಂತೂ ಈ ವ್ಯಾಪಾರ ಎಲ್ಲ ಬರೋದೇ ಇಲ್ಲ. ಆದರೆ ಎಲ್ಲೂ ಏನೂ ತಪ್ಪಾಗ್ದಲೆ ಎಲ್ಲ ಈಸಿಯಾಗಿ ಹೋಗೋ ಥರ ನೋಡ್ಕೊಳ್ಳಮ್ಮ. ಇವತ್ತು ನನ್ನ ಜೊತೆ ನಿಂತ್ಕೊಂಡು ಅಂಗಡಿ ವ್ಯಾಪಾರನೆಲ್ಲ ನೀನೇ ನಡೆಸ್ಕೊಡ್ಬೇಕು. ಏನು ರಾಣಿ ಹಾಗೆ ನೋಡ್ತಿದ್ಯಾ? ಅದಕ್ಕೆ ಯಾಕೆ ನೀನು ಹಿಂಗೆ ಹಿಂಗೆ ಅಂದರೆ ಹಿಂಗೆ ಆಟೊಂದು ಓದಿದ್ಯಾ, ಚೂರು ಅಹಂಕಾರ ಇಲ್ಲ. ಏಟ್ ಮುದ್ದಾಗಿದ್ಯಾ, ಚೂರು ಜಂಬ ಇಲ್ಲ. ಆಟೊಂದು ದೊಡ್ಡ ಮನೆಯಿಂದ ಬಂದ್ರೂ ಚೂರು ಗರ್ವನೇ ತೋರ್ಸಕ್ಕಿಲ್ಲ. ಯಾರೇ ಬಂದ್ರೂ ಅವ್ರ ಜೊತೆ ಅವ್ರಾಗೆ ಇದ್ಬಿಡ್ತೀಯಲ್ಲ, ಅದು ಹೆಂಗೆ ಅದಕ್ಕೆ ಅದೆಲ್ಲ ಸಾಧ್ಯ? ರಾಣಿ, ನಾವು ಎಷ್ಟೇ ಬುದ್ಧಿವಂತರಾಗಿದ್ರು ಆ ಬುದ್ಧಿನ ನಾವು ಒಳ್ಳೆತನಕ್ಕೆ ಬಳಸ್ಕೋತೀವ, ಕೆಟ್ಟದಕ್ಕೆ ಬಳಸ್ಕೊಳ್ತೀವ ಅನ್ನೋದು ಮುಖ್ಯ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದಕ್ಕಿಂತ ನಾವು ಆ ದುಡ್ಡನ್ನ ಹೆಂಗೆ ದುಡ್ಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ನಾವು ಇನ್ನೊಬ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಈ ಆಸ್ತಿ, ಅಂತಸ್ತು, ಅಂದ, ಚಂದ ಇದೆಲ್ಲದಕ್ಕಿಂತ ಗುಣ ತುಂಬ ಮುಖ್ಯ. ಇದೆಲ್ಲ ಕಾಲಕ್ಕೆ ತಕ್ಕಂಗೆ ಕರ್ಗಿ ಹೋಗುತ್ತೆ, ಆದರೆ ಗುಣ ಶಾಶ್ವತವಾಗಿರುತ್ತೆ. ಕೆಲವರಿಗೆ ವಿದ್ಯೆ ಬುದ್ಧಿ ಏನೂ ಇರಲ್ಲ, ಆದರೆ ಮನಸ್ಸಲ್ಲಿ ಚಿನ್ನದಂಥ ಗುಣ ಇರುತ್ತೆ. ಜಗತ್ತು ನಮ್ಮನ್ನು ಹೇಗೆ ನೋಡ್ತಿದೆ ಅನ್ನೋದಕ್ಕಿಂತ ನಾವು ಜಗತ್ತನ್ನ ಹೇಗೆ ನೋಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದೆ ಸುಖವಾದ ಜೀವನಕ್ಕೆ ಸುಲಭವಾದ ಸೂತ್ರ. ಶಿವ, ಶಿವ ಮನೇಲಿ ಇದ್ದಿಲ್ಲ? ಪಾರು, ಯಾರಾದ್ರು ಇದ್ದೀರಾ ಮನೇಲಿ? ಇವಾಗ ನಾನು ಏನ್ ಮಾಡ್ಲಿ? ಅವನ ಒಳಗ್ ಕರಿಬೇಕಾ ಬೇಡವೋ? ಮನೇಲಿ ಬೇರೆ ಯಾರೂ ಇಲ್ಲ, ಯಾಕೋ ಭಯ ಆಗ್ತಿದೆಯಲ್ಲ, ಏನ್ ಮಾಡೋದು? ರತ್ನೆ, ಮನೇಲಿ ಯಾರಿಲ್ಲ ಅಂತ ಗೊತ್ತಿದ್ದೆಯ ನಾನು ಇಲ್ಲಿಗೆ ಬಂದಿರೋದು. ನಾನು ಮಾತಾಡಿಸ್ಬೇಕಾ ಬ್ಯಾಡವಾ ಅಂತ ಯೋಚನೆ ಮಾಡ್ತಿದ್ಯಾ? ಮಾಡು ಮಾಡು, ನೀನು ಯಾವ್ಯಾವ ಹೆಜ್ಜೆ ಎಲ್ಲೆಲ್ಲಿ ಮಡಗ್ತೀಯ ಅಂತ ನನಗೆ ಮೊದಲೇ ಗೊತ್ತಾಯ್ತು ಕಣೆ. ಅಲ್ಲ, ಬಾಗ್ಲು ತೆಗ್ದೈತೆ, ಯಾರು ಕಾಣ್ತಾನೆ ಇಲ್ವಲ್ಲ? ಯಾರಿದ್ದೀರಾ ಮನೇಲಿ? ಹೋಗ್ಬಿಡ್ಲಾ? ಶತ್ರುಗಳು ನಮ್ಮ ಮನೆ ಬಾಗ್ಲಿಗೆ ಬಂದ್ರು ಅವ್ರನ್ನ ಕರೆದು ಕೂರಿಸಿ ನೀರಾದ್ರೂ ಕೊಡಬೇಕು ಕಣವ. ನಾವು ಧರ್ಮನ್ ಕಾದ್ರೆ ಧರ್ಮ ನಮ್ಮನ್ ಕಾಯ್ತದೆ. ಮನೇಲಿ ಯಾರು ಇಲ್ಲ ಅನ್ಸ್ತದೆ. ಪರ್ಶು, ಒಳಗ್ ಬಾ. ಮನೆಯವರೆಲ್ಲ ಆಚೆ ಹೋಗಿದ್ದಾರೆ, ಗೋಡಂಬಿ ಅಣ್ಣ ಒಬ್ಬನೇ ಇರೋದು. ಗೋಡಂಬಿನ ನೋಡುಮ ಅಂತ ಬಂದೆ. ಹಂಗಾರೆ ಬೇಡ ಬಿಡು, ನಾನು ಆಮ್ಯಾಕೆ ಬರ್ತೀನಿ. ತಗ, ಇದನ್ನ ಗೋಡಂಬಿ ಕೊಟ್ಬಿಡು. ಗೋಡಂಬಿ ಅಣ್ಣ ಅಂತಾನೆ ನೋಡಕ್ ಬಂದಿರೋದು, ನೋಡ್ಕೊಂಡು ಹೋಗು. ಒಳಗ್ ಬಾ. ಮನೇಲಿ ಯಾರೂ ಇಲ್ಲ, ನಾನು ಮತ್ತೆ ಅವಳು ಅಷ್ಟೇಯ. ಈ ಗೋಡಂಬಿ ಈ ಹಣ ಬಿದ್ದಂಗೆ ಬಿದ್ದವನೆ, ಈ ಹಣ ಆಗ್ಬೇಕಷ್ಟೇಯ. ಒಂದೇ ಏಟಲ್ಲಿ ಎರಡಕ್ಕಿ ಹೊಡಿಯುಮ ಅನ್ಕೊಂಡ್ರೆ ಈ ರತ್ನಿ ಬ್ಯಾರೆ ಇಲ್ಲೇ ನಿಂತವಳಲ್ಲ, ಏನು ಮಾಡೋಮ್ಮ? ಗೋಡಂಬಿ, ದೇವ್ರ ಹತ್ರ ಪ್ರತಿದಿನ ನಿನ್ನ ಬಗ್ಗೆನೇ ಕಲ ನಾನು ಕೇಳ್ಕೊಳ್ಳೋದು. ಹೆಂಗಾನ ಮಾಡಿ ಗೋಡಂಬಿ ನಾನು ಎದುರುಗಡೆ ಇದ್ದಾಗಲೇ ಮಾತಾಡಂಗಾಗಲಿ ಅಂತ. ಅಷ್ಟಾದರೆ ಸಾಕು ಕಲ, ಸಾಕು. ಹೆಂಗಾನ ಈ ರತ್ತಿನ ಹೊಸಿ ದೂರ ಕಳಿಸ್ಬೇಕಲ್ಲ.
ನಾನು ನೀರು ತರ್ತೀನಿ. ಗೋಡಂಬಿ ಗೋಡಂಬಿ ಏ ಗೋಡಂಬಿ ಇಲ್ಲ ಏನಾಯ್ತು? ಯಾಕ್ಲ ಗೋಡಂಬಿ ಪದೇ ಪದೇ ಯಾಕ್ಲ ಹಿಂಗೆ ಆಡಿ? ಒಂದ್ ಮಾತು ಬಾಯ್ಬಿಟ್ಟು ಆಡಕ್ಕಿಲ್ವಲ್ಲ. ಆದ್ರೂ ಅದ್ಯಾವ್ರಿಗೆ ಒಂಚೂರು ಕರುಣೆ ಇಲ್ಲಕ್ಕಲ್ಲ. ಮನೆಗೆ ಬಂದಿದ್ದಾನೆ, ಒಂದು ಲೋಟ ಕಾಫಿನಾದರೂ ಇಡ್ತೀನಿ. ಒಂದು ನಿಮಿಷ ಬಂದೆ. ರತ್ನ ಕಾಪಿ ಇಡಕೋದ? ನಂಗೆ ಗೊತ್ತು ರತ್ನ, ನಿಮ್ ಮನೆಗೆ ಬಂದವನ್ಗೆ ಕಾಪಿನೂ ಕೊಡದೆ ನೀವು ಕಳ್ಸಕ್ಕಿಲ್ಲ ಅಂತ. ಅದನ್ನೆಲ್ಲ ತಿಳ್ಕೊಂಡೆಯ ಪ್ಲಾನ್ ಮಾಡಿ ಬಂದಿರೋದು. ರತ್ನ ಕಾಪಿ ಮಾಡಬೇಡ, ಹಾಲ್ನ ಉಳಿಸ್ಕ. ಈ ಗೋಡಂಬಿ ಹಾಲು ತುಪ್ಪಕ್ಕೆ ಬೇಕಾಯ್ತದೆ. ಗೋಡಂಬಿ ಇವನ್ ವರ್ತನೆನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲಪ್ಪ. ಇವನು ನಿಜವಾಗ್ಲೂ ಚೇಂಜ್ ಆಗಿದ್ದಾನ ಅಥವಾ ನಾಟಕ ಏನಾದರೂ ಮಾಡ್ತಿದ್ದಾನ? ಅಥವಾ ಬದಲಾಗಿರೋದೇ ನಿಜ ಆದರೆ ಯಾಕೆ ಬದಲಾಗಬೇಕು ಅರ್ಥನೇ ಆಗ್ತಿಲ್ಲ. ನನ್ನ ಮನೆ ಸೊಸೆಯಾಗಿ ಬರಬೇಕಾದವಳು ತೆಳ್ಳಗೆ ಬೆಳ್ಳಗೆ ಲಂಡನ್ ರಾಣಿ ಥರ ಇರಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ಆದರೆ ಅವನಲ್ಲ ನನ್ನ ಗಂಡ. ಇದ್ಕಿದ್ದಂಗೆ ಸೀನನ್ ಕೈಯಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸ್ಬಿಟ್ಟ. ಅಷ್ಟು ಜನ ಇದ್ರು, ನನ್ನ ಗಂಡಂಗೆ ಸಿಟ್ಟಿತ್ತು. ಅದಕ್ಕೆಯ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ. ನಾನು ಸತ್ರು ನಿನ್ನೊಂದು ಸೊಸೆ ಅಂತ ಒಪ್ಕೊಳ್ಳಲ್ಲ ಕಣೆ. ಇಷ್ಟು ದಿನ ಈ ಲೀಲಾ ಯಾಕೆ ಹಿಂಗೆ ಆಡ್ತಾವಳೆ ಅಂತ ನಿಂಗೆ ಅನ್ಸಿರ್ಬೇಕು ಅಲ್ವಾ? ಅದಕ್ಕೆ ಇದೇ ಕಾರಣ ಕಣೆ. ನಿನ್ನಂತ ಡುಂಬಿನ ನಾನು ಹೆಂಗೆ ಸೊಸೆ ಅಂತ ಒಪ್ಕೊಳ್ಳಿ? ನಿನ್ನು ಸೀನನ್ನು ಜೊತೆಲಿ ನಿಲ್ಸಿದ್ರೆ ಜೋಡಿ ಅಂತಾರ ಜನ. ಆಕಳ ಚಪ್ಪಲಿಗೆನೆ ಜೋಡಿ ಚೆನ್ನಾಗಿರ್ಲಿ ಅಂತ ನೋಡ್ತೀವಿ, ಅಂತದ್ರಲ್ಲಿ ಕಟ್ಕಳ ಹೆಂಡ್ತಿ ಚೆನ್ನಾಗಿರ್ಬಾರ್ದ?